ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಮತ್ತು ಫ್ರೆಂಡ್ಸ್, ತುಂಬ ದಿನಗಳ ನಂತರ ವಿಡಿಯೋ ಬರ್ತಾ ಇದೆ. ಯಾಕಂದರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ಒಂದು ತುಂಬ ಮುಖ್ಯವಾದಂತಹ ವಿಷಯ, ಅದರಲ್ಲೂ ನಮ್ಮ ಹೊಸ ಸಿ ಎಂ DK ಸಾಹೇಬರು ಬಂದಾಗಿಂದ ತುಂಬಾ ಚೇಂಜಸ್ ಅಂತೂ ಆಗ್ತಾಯಿದೆ. ಅದರಲ್ಲಿ ಇವತ್ತು ಒಂದು ತುಂಬ ಮುಖ್ಯವಾದಂತಹ ಜನಗಳಿಗೆ ಉಪಯುಕ್ತವಾಗುವಂತಹ ಈ ವಿಡಿಯೋ ಅಂಥದ್ದು ಏನಿದೆ ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರಾಗೋಣ. ಏನು ನಮ್ಮ ಕರ್ನಾಟಕ ಸರ್ಕಾರ 3 ವರ್ಷಗಳ ಹಿಂದೆ ಈ ಕಾಂಗ್ರೆಸ್ ಗೌರ್ನಮೆಂಟ್ ಅನ್ನೋದು ಒಂದು ಫಾರ್ಮ್ ಆಯಿತು. ಈ ಕಾಂಗ್ರೆಸ್ ಗೌರ್ನಮೆಂಟ್ ಅನ್ನೋದು ಒಂದು ಫಾರ್ಮ್ ಆದಾಗಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ನಿಮಗೆ ವೇರಿಯೇಷನ್ ಚೇಂಜಸ್ ಅನ್ನೋದು 100% ಆಗ್ತಾ ಇದೆ. ಆದರೆ ಈ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಂತೂ ಕೂಡ ಹೇಳೋದಕ್ಕೂ ಸಾಧ್ಯವಿಲ್ಲ, ಅಷ್ಟು ಚೇಂಜಸ್ ಅಂತೂ ಈ ನಮ್ಮ ಕೃಷ್ಣ ಬೈರೇಗೌಡರಂತೂ ತಂದರು. ಯಾಕಂದರೆ ಈ ಕಾಂಗ್ರೆಸ್ ಗೌರ್ನಮೆಂಟ್ ಬಂದಾಗಿಂದ ಯಾರು ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋ ಪರಿಸ್ಥಿತಿಯಲ್ಲಂತೂ ಇಲ್ಲ. ಯಾಕಂದರೆ ಈ ಲೇಡೀಸ್ ಒಬ್ಬರು ಏನಾದ್ರೂ ಈ ಧರ್ಮಕ್ಷೇತ್ರಗಳಿಗೆ, ಈ ಟೆಂಪಲ್ಸು ಅಲ್ಲಿ ಇಲ್ಲಿ ಹೋಗಿ ನೆಮ್ಮದಿಯಾಗಿದ್ದಾರೋ ಏನೋ. ಬಟ್ ಈ ಕಾಂಗ್ರೆಸ್ ಗೌರ್ನಮೆಂಟು ಜನಗಳಿಗೆ ಯಾವ ಥರ ಹುಳ ಬಿಡ್ತಾ ಇದೆ ಅಂತಂದರೆ ಅದು ನಿಜವಾಗೂ ಕೂಡ ಒಂದು ಇಮ್ಯಾಜಿನೇಷನ್ ಮಾಡಲಿಕ್ಕೂ ಆಗಲ್ಲ. ಯಾಕಂದರೆ ಈ ಫ್ರೀ ಅನ್ನೋ ಒಂದು ಕಾನ್ಸೆಪ್ಟನ್ನು ತಗೊಂಡು ಬಂದು ಪ್ರತಿಯೊಬ್ಬರ ನಿದ್ದೆಯನ್ನು ಕೂಡ ಇವರು ಕೆಡಿಸಿದ್ದಾರೆ. ಯಾಕಂದರೆ ಒಂದೊಂದು ರೆವಿನ್ಯೂ ಸೈಟ್ಗೂ ಕೂಡ 8,000, 9,000, 10,000 ಈ ಥರ ಟ್ಯಾಕ್ಸ್ ಅಂತಂದು ಹೇಳ್ಬಿಟ್ಟು ಇವರು ಹಾಕ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇದರಲ್ಲಿ ನಿಜವಾಗೂ ಕೂಡ ಒಂದು ಕ್ಲಾರಿಟಿ ಅಂತೂ ಕೂಡ ಖಂಡಿತ ಇಲ್ಲ. ಇವರು ಏನು ಮಾಡ್ತಾ ಇದ್ದಾರೆ ಇವರಿಗೆ ಮಾತ್ರನೇ ಅರ್ಥ ಆಗೋದು. ಫ್ರೆಂಡ್ಸ್, ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮುಖ್ಯವಾದಂತಹ ಮಾಹಿತಿ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೇನೆ. ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏನು ಈ ಖಾತಾ ಕಾನ್ಸೆಪ್ಟನ್ನು ತಗೊಂಡು ಬಂದಿದ್ದಾರೆ ನಮ್ಮ ಬೆಂಗಳೂರು ಲಿಮಿಟೇ ಅಲ್ಲ, ಹೊರ ತಾಲೂಕು ಲೆವೆಲ್, ಪಂಚಾಯಿತಿ ಲೆವೆಲ್, ನಿಮಗೆ ಜಿಲ್ಲಾ ಮಟ್ಟದಲ್ಲಾಗ್ಬೋದು ಅಥವಾ ರಾಜ್ಯ ಮಟ್ಟದಲ್ಲೂ ಕೂಡ ತಂದು ನಮ್ಮ ಕರ್ನಾಟಕ ಟೋಟಲ್ ರಾಜ್ಯದಾದ್ಯಂತ ಇನ್ನು ಮುಂದೆ ಯಾವುದೇ ಮ್ಯಾನುವಲ್ ಖಾತಾ ಇರಬಾರ್ದು, ಈ ಖಾತಾ ಮಾತ್ರ ಇರಬೇಕು ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಈ ಖಾತಾ ಅನ್ನೋ ವ್ಯವಸ್ಥೆಯನ್ನು ತಗೊಂಡು ಬಂತು. ಆದರೆ ಇದರಲ್ಲಿ ಯಾವುದೇ ಪ್ರೀ ಪ್ಲ್ಯಾನ್ ಇಲ್ಲ, ಎಂಥದ್ದು ಇಲ್ಲ. ಜನಗಳಿಗೆ ಇವರು ಮಾಡ್ತಾ ಇರುವಂತಹ ಅನ್ಯಾಯ, ಇವರು ಮಾಡ್ತಾ ಇರುವಂತಹ ಡಿಲೇ ಇವೆಲ್ಲಕ್ಕೂ ನೋಡ್ತಾ ಇದ್ರೆ ಆ PDOಗಳಿಗೆ ಪ್ರಾಪರ್ ಟ್ರೈನಿಂಗ್ ಇಲ್ಲ. RI ಆಗ್ಬೋದು, VA ಆಗ್ಬೋದು, PDOs ಆಗ್ಬೋದು, AROs ಆಗ್ಬೋದು, ಇವರೆಲ್ಲರಿಗೂ ಕೂಡ ಒಂದು ಪ್ರಾಪರ್ ಆಗಿ ಒಂದು ಟ್ರೈನಿಂಗ್ ಇಲ್ಲ. ಅವರಿಗೇನೆ ಯಾವುದು ಸೈಟು, ಯಾವುದು ಕಟ್ಟಡ, ಯಾವುದು ಕಮರ್ಷಿಯಲ್ಲು, ಈ ಒಂದು ಕಾಮನ್ ನಾಲೆಡ್ಜು ಕೂಡ ಅಲ್ಲಿ PDOಗಳಿಗೆ ಇಲ್ಲ. ಯಾಕಂತಂದರೆ ನಾನೇ ಎಷ್ಟೋ ಜನ PDO ಹತ್ರ ಮಾತಾಡಬೇಕಾದ್ರೂ ಕೂಡ ಅವರ ನಾಲೆಡ್ಜ್ ಬಗ್ಗೆ ಅವರು ಏನು ಓದಿರ್ತಾರೋ, ಅವ್ರ ಕ್ವಾಲಿಫಿಕೇಶನ್ ಮೇಲೆ ಬಂದಿರ್ತಾರ, ಲಂಚ ಕೊಟ್ಟು ಬಂದಿರ್ತಾರ, ಅದು ಖಂಡಿತ ಅದಂತೂ ಕೂಡ ಅರ್ಥ ಆಗ್ತಾ ಇಲ್ಲ. ಏನು ಇವರು ಈ ಖಾತಾ ಅನ್ನೋ ಒಂದು ವ್ಯವಸ್ಥೆಯನ್ನು ತಗೊಂಡು ಬಂದಿದ್ದಾರೆ. ಅದರಲ್ಲಿ ಒಂದು ತಿದ್ದುಪಡಿಗೆ ಹೊಸ ಫಾರ್ಮುಲಾವನ್ನು ನಮ್ಮ DK ಶಿವಕುಮಾರ್ ಅವರು ಒಂದು ಅನೌನ್ಸನ್ನು ಮಾಡ್ತಾ ಇದ್ದಾರೆ. ಏನು ಈ ಹೊಸ ಫಾರ್ಮುಲಾ ಅಂತಂದರೆ, ಈ ಖಾತಾ ತಿದ್ದುಪಡಿಗೆ ಹೊಸ ಫಾರ್ಮುಲಾ ಅಂದರೆ ಉಪ ಆಯುಕ್ತರ ಹೆಗಲಿಗೆ ಮಹತ್ವದ ಜವಾಬ್ದಾರಿಯನ್ನು ನಮ್ಮ DK ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಇದರಲ್ಲಿ ಏನು ನಮ್ಮ ಬೆಂಗಳೂರು ರಾಜಧಾನಿಯಲ್ಲಿರುವಂತಹ ಆಸ್ತಿ ಮಾಲೀಕರಿಗೆ ಏನು ಈ ಖಾತಾ ಸೇವೆ, ಈ ಖಾತಾ, ಈ ಆಸ್ತಿ ಅನ್ನೋದು ಏನು ತಗೊಂಡು ಬಂದರು, ಈ ಆಸ್ತಿಯನ್ನು ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಧಿಕಾರ ಅಂತ ಏನು GBA ಅಂತ ಹೇಳ್ತೀವಿ, ಇದರಲ್ಲಿ ಈ ಖಾತಾವನ್ನು ಏನು ಇವರು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ, ಇದರಲ್ಲಿ ತುಂಬಾ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಇವಾಗ ಖಾತಾ ಮಾಡಲಿಕ್ಕೆ ಈ 100 ದಿನಗಳ ಕಾಲ ಒಂದು ಜನಗಳಿಗೆ ಒಂದು ಅವಕಾಶವನ್ನು ಕೊಟ್ಟಿರೋದಾಗ್ಬೋದು, ಅಥವಾ ಇವಾಗ ಏನು ಈ ಖಾತಾ ವ್ಯವಸ್ಥೆಯನ್ನು ತಗೊಂಡು ಬಂದಿದ್ದಾರೆ. ಅದರಲ್ಲಿ ಸುಮಾರು ಚೇಂಜಸ್ ಅಂತೂ ಇದೆ. ಅದರಲ್ಲಿ ಬಂದ್ಬಿಟ್ಟು, ಯಾಕಂದರೆ ಈ
ARO ಮಾಡೋದಾಗ್ಬೋದು ತಪ್ಪು, RI ಮಾಡೋದಾಗ್ಬೋದು, VA ಮಾಡೋದಾಗ್ಬೋದು, ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನು ಮತ್ತೆ ನಾವು ತಿದ್ದುಪಡಿ ಅಂತಂದೇಳಿ ಹಾಕ್ಕೊಂಡಾಗ ಅವರಿಗೇನೆ ಅದು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಖಂಡಿತ ನಾಲೆಡ್ಜ್ ಅಂತೂ ಇಲ್ಲ. ಇದ್ರ ಬಗ್ಗೆ ನಾನು ಸುಮಾರು ವಿಡಿಯೋಸ್ ಕೂಡ ಮಾಡಿದ್ದೆ. ಆದರೂ ಕೂಡ ಯಾರೂ ಎಚ್ಚೆತ್ತಿಸ್ಕೊಳ್ಳೋಷ್ಟು ಇದು ಇಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಾವು ತಲೆ ಕೆಡುತ್ತೆ ಅಷ್ಟು ಬಿಟ್ಟರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಮೊನ್ನೆ ಒಬ್ಬ ರೈತ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದರೆ ಅವನು ಚಪ್ಪಲಿ ಕಳಿಸ್ಕೊಂಡು ಹೊಡೆಯೋವಷ್ಟು ಅಧಿಕಾರಿಗೆ ಹೊಡೆಯುವಷ್ಟು ಮೂರ್ಖ ಅಂತೂ ಅಲ್ಲ ಆ ರೈತ. ಅಂದ್ರೆ ಆ ಚಪ್ಪಲಿಯಲ್ಲಿ ಹೊಡೆದಿದ್ದಾನೆ ಅಂತ ಅಂದ್ರೆ ಆ ಮನುಷ್ಯ ಎಷ್ಟು ರೊಚ್ಚ ಗೆದ್ದಿದ್ದಾನೆ ಅನ್ನೋದು ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕು. ಆದ್ರೆ ಅವ್ರ ಮಗಳು ಮಾತಾಡ್ತಾ ಇದ್ಲು, ಆ ಚಪ್ಪಲಿ ತಿಂದವ್ರ ಮಗಳು, ಆ ಗೌರ್ನಮೆಂಟ್ ಸರ್ವೆಂಟ್ ಅಯ್ಯಪ್ಪ, ನಮ್ಮ ತಂದೆಗೆ ಡಿಪಾರ್ಟ್ಮೆಂಟ್ ಬರಲ್ಲ, ನಮ್ಮ ತಂದೆಗೆ ಸೆಕ್ಷನ್ ಬರಲ್ಲ, ಇದು ಬರಲ್ಲ ಅಂತ. ಅವ್ರ ತಂದೆದು ಸೆಕ್ಷನ್ಗಳೆಲ್ಲನೂ ನೋಡಿ ಮಗಳಿಗೆ ಗೊತ್ತಾಗ್ಬಿಟ್ಟಿದೆ, ತಂದೆ ಏನು ಕೆಲಸ ಮಾಡ್ತಾನೆ, ಹೆಂಗೆ ಮಾಡ್ತಾನೆ ಅಂತ. ಅದರಲ್ಲಿ ಈ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಬೇರೆ ಸ್ಟ್ರೈಕು, ಅಂದರೆ ಅವನು ಜೈಲ್ಗೆ ಹಾಕೋವರೆಗೂ ನಾವು ಕೆಲಸ ಮಾಡಲ್ಲ ಅಂತಂದೇಳಿ. ಅದೇ ರೀತಿಯಾಗಿ ರೈತರೇನಾದರೂ ರೊಚ್ಚಿಗೆದ್ದು ಸರ್ಕಾರಿ ನೌಕರರ ಮೇಲೆ ಸ್ಟ್ರೈಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವ ಸರ್ಕಾರಿ ನೌಕರನೂ ಬಾಗಿಲಿಂದ ಆಚೆ ಬರೋದಕ್ಕೂ ಭಯ ಬೀಳ್ತಾನೆ, ರೈತರೇನಾದರೂ ಸ್ಟಾರ್ಟ್ ಮಾಡಿದ್ರೆ. ಇದು ಆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೆ ಸ್ವಲ್ಪ ಕಾಮನ್ ನಾಲೆಡ್ಜ್ ಆದ್ರೂ ಥಿಂಕ್ ಮಾಡಬೇಕು. ನಾವು ಕೆಲಸಕ್ಕೆ ಹೋಗಲ್ಲ, ನಾವು ಇದು ಮಾಡಲ್ಲ, ನಾವು ಆ ರೈತರನ್ನ ಬಂಧಿಸಿ ಅವನ್ನ ಜೈಲ್ಗೆ ಹಾಕಿ ಅಲ್ಲಿವರೆಗೂ ನಾವು ಕೆಲಸಕ್ಕೆ ಹೋಗಲ್ಲ ಅಂತ ಸ್ಟ್ರೈಕ್ ಮಾಡ್ತಿದ್ದಾರೆ ಬಳ್ಳಾರಿಯಲ್ಲಿ. ಅದವರ ಮೂರ್ಖತನ ಅಂತಲೇನೆ ಹೇಳಬೇಕು. ಯಾಕಂದ್ರೆ ಆ ನೌಕರ ಸಂಘದ ಅಧ್ಯಕ್ಷನಿಗೆ ನಾನೇನೇನೆ ನಿಜವಾಗ್ಲು ರೊಚ್ಚಗೆದ್ರೆ ರೈತರು ಅವರು ಮುಟ್ಟಿ ನೋಡ್ಕೋಬೇಕು, ಆ ಥರ ಆಗುತ್ತೆ. ಬಟ್ ರೈತರ ಫೇಷನ್ಸ್ ಇಂದ ಇವ್ರು ಚೆಕ್ ಮಾಡಿನೇನೆ ಈ ಚಪ್ಪಲಿ ಎಡ್ ತಿಂದಿರೋದು. ಅವರು ಕರೆಕ್ಟಾಗಿ ಸ್ಪಂದಿಸಿ ಅವ್ರು ಏನಾದ್ರೂ ಇದು ಮಾಡಿದ್ರೆ ಅವರು ಖಂಡಿತ ಇದಾಗ್ತಾ ಇಲ್ಲ. ಇವಾಗ ಇಲ್ಲಿ ಇದೇ ತರಹದ್ದು ಇನ್ನೂ ಒಂದು ತಪ್ಪು ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಹೊಸ ಮುಖ್ಯಮಂತ್ರಿಗಳು ಒಂದು ಇಮ್ಮಿಡಿಯೇಟ್ ರಿಯಾಕ್ಷನ್ ಅನ್ನ ತಗೊಂಡು ಈ ಖಾತಾ ತಿದ್ದುಪಡಿಯನ್ನ ನಮ್ಮ ಡೆಪ್ಯೂಟಿ ಕಮಿಷನರ್ ಅವರಿಗೇನೆ ಇದು ಮಾಡಿದ್ದಾರೆ. ಯಾಕಂತಂದರೆ ಅದು ತುಂಬಾನೇ ಯಾರಿಗೂ ಗೊತ್ತಾಗ್ತಾ ಇಲ್ಲ ಇವರು ಯಾವ ರೀತಿ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅದೆಲ್ಲನೂ ಇವರಿಗೆ ಕಾಮನ್ ನಾಲೆಡ್ಜ್ ಇಲ್ಲದೇನೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅದರಿಂದ ಅದು ಆಗಬಾರ್ದು ಅಂತ ಹೇಳಿಬಿಟ್ಟು ಏನು ಈ ನಮ್ಮ GBA ವ್ಯಾಪ್ತಿಯಲ್ಲಿ ಏನು ಬರುತ್ತೆ 5 ನಗರ ಪಾಲಿಕೆಗಳು ಅಂತ ಹೇಳ್ತೀವಿ, ಈಸ್ಟು ವೆಸ್ಟು ನಾರ್ತು ಸೌತು ಮತ್ತು ಸೆಂಟ್ರಲ್ ಅನ್ನೋ 5 ನಗರ ಪಾಲಿಕೆಗಳು ಏನಿದೆ, ಆ ನಗರ ಪಾಲಿಕೆಗಳಿಗೆಲ್ಲರಿಗೂ ಕೂಡ ತಿದ್ದುಪಡಿಯ ಜವಾಬ್ದಾರಿಯನ್ನು ನಮ್ಮ ಉಪ ಆಯುಕ್ತರಿಗೆ ನೀಡಲು ನಮ್ಮ ಮುಖ್ಯ ಆಯುಕ್ತರಾದಂತಹ ನಮ್ಮ ಕಮಿಷನರ್ ಆದಂತಹ ಮಹೇಶ್ವರ್ ರಾವ್ ಅವರು ನಿರ್ಧರಿಸಿದ್ದಾರೆ. ಇದನ್ನು ಸೋಮವಾರ ಏನು ಈ GBA ವ್ಯಾಪ್ತಿಯಲ್ಲಿ ಕಂದಾಯ ವಿಭಾಗಕ್ಕೆ ಸಂಬಂಧಿಸಿದಂತೆ ನಡೆದಂತಹ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಅವರು ಏನು ಮಾತಾಡಿದ್ರು, ಆ ಮಾತಾಡಿದಾಗ ಈ ಖಾತಾ ತಿದ್ದುಪಡಿ ಮಾಡುವ ಜವಾಬ್ದಾರಿಯನ್ನು ಅವರು ಜಂಟಿ ಆಯುಕ್ತರಿಗೆ ನೀಡಲಾಗಿತ್ತು. ಆದರೆ ಅದನ್ನು ಚೇಂಜ್ ಮಾಡಿ ಅವರ ಕಾರ್ಯವ್ಯಾಪ್ತಿಯೇ ತುಂಬ ದೊಡ್ಡದು ಇರೋದ್ರಿಂದ ಅದು ಎಲ್ಲ ನಿಭಾಯಿಸೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇದನ್ನು ಡೆಪ್ಯೂಟಿ ಕಮಿಷನರ್ ಅವರಿಗೆ ವರ್ಗಾವಣೆಯನ್ನು ಮಾಡಿದ್ದಾರೆ. ಯಾಕಂದರೆ ಈ ನಮ್ಮ ನಗರ ಪಾಲಿಕೆಯಲ್ಲಿ ಪರಿಣಾಮಕಾರಿ ಈ ಖಾತಾ ಸೇವೆಯನ್ನು ಒದಗಿಸಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಆಗಿರೋದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ಆದರೆ ಅದನ್ನು ಯಾವುದೇ ರೀತಿಯಲ್ಲೂ ಕೂಡ ಇವರು ಪರಿಣಾಮಕಾರಿಯಾಗಿ ಅದನ್ನು ನಿಭಾಯಿಸಕ್ಕಂತೂ ಕೂಡ ಇಲ್ಲಿವರೆಗೂ ಆಗಿಲ್ಲ. ಸುಮಾರು 1.5 ವರ್ಷದಿಂದನೂ ಇವ್ರ ಕೈಲಿ ಅದನ್ನು ಪರಿಣಾಮಕಾರಿಯಾಗಿ ನಾನು ಈ ವಿಭಾಗವನ್ನು ನಿಭಾಯಿಸಿದ್ದೀನಿ ಅನ್ನೋದಕ್ಕೆ ಯಾರು ಕೂಡ ಉದಾಹರಣೆ ಕೊಡ್ಲಿಕ್ಕಾಗ್ತಾ ಇಲ್ಲ. ಇನ್ನೊಂದಿಲ್ಲಿ ಪ್ರತಿ ನಗರ ಪಾಲಿಕೆಯಿಂದ ಬಂದಿರುವಂತಹ ಸಲಹೆಗಳ ಆಧಾರದ ಮೇಲೆ ಕಂದಾಯ ವಿಭಾಗದ ಉಪ ಆಯುಕ್ತರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಬೇಕು. ಮತ್ತೆ ವಿಶೇಷ ಅಭಿಯಾನದ ರೂಪದಲ್ಲಿ ಬಾಕಿ ಇರುವಂತಹ ಎಲ್ಲ ತಿದ್ದುಪಡಿಗಳನ್ನು ಮತ್ತೆ ದೂರುಗಳನ್ನು ಶೀಘ್ರವಾಗಿ ವಿಲೇವಾರಿಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಜಾಯಿಂಟ್ ಕಮಿಷನರ್ ಅವರು ಹೇಳ್ತಾ ಇದ್ದಾರೆ. ಇದರಿಂದ ನಾಗರಿಕರಿಗೆ ಈ ಖಾತಾ ಸೇವೆಗಳನ್ನು ನಾವು ಇನ್ನಷ್ಟು ಪರಿಣಾಮಕಾರಿಯಾಗಿ ಮತ್ತೆ ತ್ವರಿತವಾಗಿ ನಾವು ಕೊಡ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಏನು ಈ ಖಾತಾ ಸಂಬಂಧಿ ದೂರುಗಳ ತ್ವರಿತ ಪರಿಹಾರ ಅಂತ ಏನು ಇವರು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಖಾತಾಗೆ ಏನೇ ದೂರು ಬಂದ್ಲಿ ಅಥವಾ ಏನೇ ಕರೆಕ್ಷನ್ಸ್ ಬರಲಿ ಇಮ್ಮಿಡಿಯೇಟ್ ನಾವು ಮಾಡಿಬಿಟ್ಟು ಅದನ್ನು ಜನಗಳಿಗೆ ಒಂದು ಸೇವೆಯನ್ನು ನೀಡಬೇಕು ಅನ್ನೋದು ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ಈ ಖಾತೆಗೆ ಸಂಬಂಧಿಸಿದಂತೆ ಒಂದು ಖಾತಾ ಬದಲಾವಣೆ ಆಗ್ಬೋದು, ಅಥವಾ ಮಾಲೀಕರ ಹೆಸರಿನ ತಿದ್ದುಪಡಿ ಆಗ್ಬೋದು, ಅಥವಾ ಇತರ ವಿವರಗಳ ತಿದ್ದುಪಡಿ ಕುರಿತಾಗಿ ಸಾರ್ವಜನಿಕರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದೂರುಗಳು ಬರ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಆಪರೇಟರ್ಗಳು ಮಾಡ್ತಾ ಇರೋ ಒಂದು ತಪ್ಪಿಂದ ಇದೆಲ್ಲನೂ ಆಗ್ತಾ ಇದೆ. ಮತ್ತೆ ಈ ಹಿನ್ನೆಲೆ ನಾವು
ಈ ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಜಾಯಿಂಟ್ ಕಮಿಷನರ್ ಅವರು ಹೇಳ್ತಾ ಇರೋದು. ಇದನ್ನ ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ತ್ವರಿತವಾಗಿ ಅಂದರೆ ಶೀಘ್ರಗತಿಯಲ್ಲಿ ನಾವು ಅದನ್ನು ನಿವಾರಣೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನ ಒಂದು ಅಪ್ರಿಸಿಯೇಟ್ ಮಾಡಬೇಕಾಗಿರೋದು ಅಂತಂದರೆ ಆಸ್ತಿ ತೆರಿಗೆಯಲ್ಲಿ ಒಂದು ಮಹತ್ವವಾದಂತಹ ಸಾಧನೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಅಂದರೆ ಕಲೆಕ್ಷನ್ನಲ್ಲಿ ಅದು ಯಾವತ್ತೂ ಮುಂಚೂಣಿಯಲ್ಲಿರುತ್ತೆ, ಅದು ಅವ್ರನ್ನ ಅಪ್ರಿಸಿಯೇಟ್ ಮಾಡಲೇಬೇಕು ಬಿಡಿ. ಏನು ಈ ನಗರದಲ್ಲಿ ಈ ಖಾತಾ ಮತ್ತು ಆಸ್ತಿ ತೆರಿಗೆ ಸಂಗ್ರಹಣೆಗೆ ಸಂಬಂಧಿಸಿದಂತೆ ಹಲವು ಕ್ರಮಗಳನ್ನು ಏನು ಕೈಗೊಂಡಿದ್ದಾರೆ. ಇದರಲ್ಲಿ 2026 ಜೂನ್ ತಿಂಗಳ ಪ್ರಸ್ತುತ ದಿನಾಂಕದವರೆಗೆ 3,000 ಕೋಟಿ ಆಸ್ತಿ ತೆರಿಗೆ ಕಲೆಕ್ಷನ್ ಆಗಿದೆ. ಇದರಲ್ಲೆಲ್ಲನೂ ತುಂಬಾ ಫಾಸ್ಟ್ ಇರುತ್ತೆ ಬಿಡಿ. ಏನು ಈ ಖಾತಾ ವ್ಯವಸ್ಥೆ ಸರಳೀಕರಣ ಮತ್ತು ಸಾರ್ವಜನಿಕರಿಗೆ ಸುಲಭ ಸೇವೆಯನ್ನು ಒದಗಿಸುವ ಉದ್ದೇಶದಿಂದ ಪ್ರತಿ ನಗರ ಪಾಲಿಕೆಯ ಕಾರ್ಯವೈಖರಿಯನ್ನು ಸಮಗ್ರವಾಗಿ ಪರಿಶೀಲಿಸ್ತಾ ಇದ್ದೀವಿ ಮತ್ತು ಸಾಫ್ಟ್ವೇರ್ನಲ್ಲಿ ಅಗತ್ಯವಾಗಿ ಬದಲಾವಣೆಗಳನ್ನು ತರ್ತಾ ಇದ್ದೀವಿ. ಮತ್ತು GBA ವ್ಯಾಪ್ತಿಯಲ್ಲಿರುವಂತಹ 5 ನಗರ ಪಾಲಿಕೆಗಳಲ್ಲಿ ಆಸ್ತಿ ತೆರಿಗೆ ವ್ಯಾಪ್ತಿಯಿಂದ ಹೊರಗುಳಿದಿರುವಂತಹ ಆಸ್ತಿಗಳನ್ನು ನಾವು ತೆರಿಗೆ ವ್ಯಾಪ್ತಿಗೆ ತರಬೇಕು ಅಂತ ಹೇಳ್ಬಿಟ್ಟು ಈ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಮತ್ತು ಈ ಹೊಸ ಖಾತೆಗಾಗಿ ಸಲ್ಲಿಸಿರುವಂತಹ ಅರ್ಜಿಗಳನ್ನು ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ವಿಲೇವಾರಿ ಮಾಡಿ ತೆರಿಗೆ ವ್ಯಾಪ್ತಿಗೆ ತರ್ತೀವಿ. ಜೊತೆಗೆ ಬಿ ಖಾತಾದಿಂದ ಎ ಖಾತಾಗೆ ಬದಲಾವಣೆಯನ್ನು ಕೂಡ ಮಾಡಲಿಕ್ಕೆ ಬಂದಿರುವಂತಹ ಅರ್ಜಿಗಳನ್ನು ಕಾಲಮಿತಿಯೊಳಗೆ ನಾವು ವಿಲೇವಾರಿ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಕೈಗೊಳ್ಳಲಿಕ್ಕೆ ಎಲ್ಲ ಅಧಿಕಾರಿಗಳನ್ನು ನಾವು ಸಲಹೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಈ ವಿಶೇಷ ಆಯುಕ್ತರಾದಂತಹ ಮುನೀಶ್ ಮದ್ವಿಲ್ರವರು ಮಾತನಾಡಿ ಕೂಡ ಇದೇ ಹೇಳ್ತಾ ಇದ್ದಾರೆ. ಹೆಚ್ಚಿನ ಬಾಕಿ ಉಳಿಸಿಕೊಂಡಿರುವಂತಹ ಸುಸ್ತಿದಾರರಾಗ್ಬೋದು ಅಥವಾ ಪರಿಷ್ಕರಣೆ ಪ್ರಕರಣಗಳಿಂದ ಪಾಲಿಕೆಗಳಿಗೆ ಬರಬೇಕಾಗಿರುವಂತಹ ತೆರಿಗೆಯನ್ನು ಕೂಡ ನಾವು ಪರಿಣಾಮಕಾರಿಯಾಗಿ ವಸೂಲಿಯನ್ನು ಮಾಡಿ ನಾವು ಜನಗಳಿಗೆ ಉತ್ತಮ ಸೇವೆಯನ್ನು ತ್ವರಿತವಾಗಿ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ರು. ಇನ್ನೊಂದು ಈ ಖಾತಾ ಅಭಿಯಾನದ ಜಾಗೃತಿಯನ್ನು ಮೂಡಿಸೋದು ಕೂಡ ನಾವು GBA ವ್ಯಾಪ್ತಿಯಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ಹಮ್ಮಿಕೊಂಡಿರುವಂತಹ ನನ್ನ ಈ ಖಾತಾ ನನ್ನ ಅಭಿಯಾನ ಅನ್ನೋ ಒಂದು ಪ್ರೋಗ್ರಾಮನ್ನು ಏನು ನಮ್ಮ ಕರ್ನಾಟಕ ಸರ್ಕಾರ ಸ್ಟಾರ್ಟ್ ಮಾಡಿದೆ, ಇದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಫಾಸ್ಟಾಗಿ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ಫ್ರೆಂಡ್ಸ್, ಯಾರ್ದೆಲ್ಲನೂ ಬಿ ಖಾತೆಯಿಂದ ಎ ಖಾತಾ ಆಗ್ಬೋದು ಅಥವಾ ಯಾವುದೇ ಬಿ ಖಾತಾ ಕರೆಕ್ಷನ್ಸ್ ಆಗ್ಬೋದು, ಯಾವುದೇ ರೀತಿಯ ಖಾತಾ ವ್ಯವಸ್ಥೆ ಇದ್ರೂ ಕೂಡ ನೀವು ನಮ್ಮ ಆಫೀಸಿಗೆ ಬೇಕಾದರೂ ಕೂಡ ಬರ್ಬೋದು. ನಮ್ಮ ಆಫೀಸಿಗೆ ಬಂದರೂ ಕೂಡ ನಾವು ಈ ಖಾತಾ ಅಪ್ಲಿಕೇಶನ್ ಆಗ್ಬೋದು ಅಥವಾ ಬಿ ಖಾತಾದಿಂದ ಎ ಖಾತಾ ಆಗ್ಬೋದು ಅಥವಾ ರಿಯಲ್ ಎಸ್ಟೇಟ್ ಯಾವುದೇ ಸರ್ವಿಸ್ ಬೇಕಂದ್ರೂ ಕೂಡ ನಿಮಗೆ ನಮ್ಮ ಆಫೀಸಲ್ಲಿ ಸರ್ವಿಸ್ ಸಿಗುತ್ತೆ. ನೀವು ಈ ಖಾತಾ ಅಥವಾ ಬಿಯಿಂದ ಎ ಖಾತಾ ಯಾವುದೇ ಕ್ವೈರಿ ಇದ್ದರೂ ಕೂಡ ವ್ಯವಸ್ಥೆ ಸರ್ವಿಸ್ ಬೇಕಿದ್ದರೂ ಕೂಡ ನನ್ನ ನಂಬರನ್ನು ಹಾಕಿರ್ತೀನಿ. ನೀವು ಕಾಲ್ ಮಾಡಿಕೊಂಡು ನಮ್ಮ ಮಲ್ಲೇಶ್ವರಮಲ್ಲಿರುವಂತಹ ಆಫೀಸಿಗೆ ಬಂದರೆ ನೀವು ಇಲ್ಲಿ ನಿಮ್ಮ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಎಲ್ಲ ಸರ್ವಿಸ್ ಕೂಡ ನಾವು ಮಾಡಿಕೊಡ್ತೇವೆ. ಅದು ಬಂದುಬಿಟ್ಟು ನಾಮಿನಲ್ ಚಾರ್ಜಸ್ ಇರುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.